ಭಾರತದ ಆಪರೇಷನ್ ಸಿಂಧೂರ್ 2 ನ ಗಣನೆ ಶುರುವಾಗಲಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತದೊಂದಿಗೆ ಸೈನ್ಯ ಬೆಂಬಲದೊಂದಿಗೆ ಬಂದ ತಾಲಿಬಾನ್. ಕಾಬೂಲ್ ಘೋಷಣೆಯಿಂದ ಇಸ್ಲಾಮಾಬಾದ್ ನಲ್ಲಿ ಭಯ ಹುಟ್ಟಿದೆ. ಭಾರತ ತಾಲಿಬಾನ್ ಚಕ್ರವ್ಯೂಹದಲ್ಲಿ ಸರಿಯಾಗಿ ಸಿಲುಕಿದ ಪಾಕಿ. ಆಟದಲ್ಲಿ ಇಸ್ರೇಲ್ನ ಎಂಟ್ರಿ ಆಯ್ತು. ಇಸ್ರೇಲ್ ಭಾರತಕ್ಕಾಗಿ ತನ್ನ ಶಸ್ತ್ರಾಸ್ತ್ರ ಡಿಪೋಗಳನ್ನ ತೆರೆದಿದೆ. ಭಾರತಕ್ಕೆ ಐಸ್ ಬ್ರೇಕರ್ ಕ್ಷಿಪಣಿಗಳು ಸಿಗುತ್ತಿವೆ. ಚೀನಾ ಪಾಕಿಸ್ತಾನದ ನಿದ್ರೆ ಹಾರಿ ಹೋಯಿತು. ದೆಹಲಿಯಲ್ಲಿ ಲಾಲ್ ಕಿಲ್ಲೆಯ ಹತ್ತಿರ ನಡೆದ ಸ್ಫೋಟದ ಧ್ವನಿ ಇನ್ನೂ ಶಾಂತವಾಗಿಲ್ಲ. ಇಸ್ಲಾಮಾಬಾದ್ ನಿಂದ ಹೇಳಿಕೆಗಳ ಚಂಡಮಾರುತ ಬರ್ತಾ ಇದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅವರ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೊಮ್ಮೆ ತಮ್ಮ ಹಳೆಯ ಅಭ್ಯಾಸವನ್ನ ಪುನರಾವರ್ತಿಸಿ ಭಾರತಕ್ಕೆ ಎರಡು ಮುಂಭಾಗಗಳಲ್ಲಿ ಯುದ್ಧದ ಧಮಕಿಯನ್ನ ನೀಡಿದ್ರು. ಅವರ ಸೂಚನೆ ಸ್ಪಷ್ಟವಾಗಿತ್ತು. ಒಂದು ಬದಿ ಭಾರತ ಮತ್ತು ಮತ್ತೊಂದು ಬದಿ ಅಫ್ಘಾನಿಸ್ತಾನ. ಅವರು ಜಗತ್ತಿಗೆ ಪಾಕಿಸ್ತಾನ ಒಂದೇ ಸಮಯದಲ್ಲಿ ಇಬ್ಬರು ಶತ್ರುಗಳೊಂದಿಗೆ ಯುದ್ಧ ಮಾಡುವ ಧೈರ್ಯವನ್ನ ಹೊಂದಿದ್ದೀವಿ ಎಂದು ತೋರಿಸಲು ಅವರು ಬಯಸ್ತಾ ಇದ್ರು. ಆದ್ರೆ ಅವರು ಬಹುಶಃ ಮರ್ತಿದ್ದಾರೆ. ಇದು 2025ರ ಹೊಸ ಭಾರತ ಮತ್ತು ಇಲ್ಲಿ ಕೂಟನೀತಿ ಚದುರಂಗದ ಆಟದಂತೆ ಯಾವುದೇ ಗಲ್ಲಿ ಆಟವಲ್ಲ. ಪಾಕಿಸ್ತಾನ ಎರಡು ಮುಂಭಾಗಗಳ ಹೆಸರನ್ನ ತೆಗೆದುಕೊಂಡ ತಕ್ಷಣ ಭಾರತ ಪರದೆಯ ಹಿಂದೆಯಿಂದ ಒಂದು ಆಟ ಆಡಿತು. ಅದು ಪಾಕಿಸ್ತಾನದ ಪಾದಗಳ ಕೆಳಗೆ ನೆಲವನ್ನ ಜಾರಿಸಿತು. ಯಾವ ತಾಲಿಬಾನ್ ನಿನ್ನೆಯವರೆಗೆ ಪಾಕಿಸ್ತಾನದ ಹಿಂಭಾಗ ಎಂದು ಪರಿಗಣಿಸಲಾಗ್ತಾ ಇತ್ತು, ಇಂದು ಅದೇ ತಾಲಿಬಾನ್ ಭಾರತದೊಂದಿಗೆ ನಿಂತಿದೆ. ದೆಹಲಿ ಸ್ಫೋಟದ ನಂತರ ಇಸ್ರೇಲ್ ಭಾರತಕ್ಕೆ ತನ್ನ ಅತ್ಯಂತ ಮಾರಕ ಶಸ್ತ್ರಾಸ್ತ್ರಗಳನ್ನ ನೀಡುವ ಘೋಷಣೆ ಮಾಡಿದ್ದು ಮಾತ್ರವಲ್ಲ, ಅಫ್ಘಾನಿಸ್ತಾನದಲ್ಲಿ ಪ್ರಾಬಲ್ಯ ಹೊಂದಿರುವ ತಾಲಿಬಾನ್ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿತು. ಅದು ಇಸ್ಲಾಮಾಬಾದ್ ನಲ್ಲಿ ಆತಂಕವನ್ನೇ ಉಂಟು ಮಾಡಿತು. ಸುದ್ದಿಗಳು ದೃಢವಾಗಿವೆ. ಭಾರತ ಆಪರೇಷನ್ ಸಿಂಧೂರ್ 2ಕ್ಕೆ ಒತ್ತಾಯಿಸಲ್ಪಟ್ಟರೆ ತಾಲಿಬಾನ್ ಪಶ್ಚಿಮ ಮುಂಭಾಗದಲ್ಲಿ ಪಾಕಿಸ್ತಾನವನ್ನ ಹೇಗೆ ತೊಡಗಿಸಿಕೊಳ್ಳುತ್ತೆ ಅಂದ್ರೆ ಅದರ ಸೇನೆಗೆ ಪೂರ್ವ ಮುಂಭಾಗ ಅಂದ್ರೆ ಭಾರತದ ಗಡಿಯಲ್ಲಿ ತಲೆ ಎತ್ತುವ ಅವಕಾಶವೇ ಸಿಗದು. ಇದು ನಿಜವಾದ ಎರಡು ಮುಂಭಾಗಗಳ ಯುದ್ಧ. ಅಲ್ಲಿ ಬೇಟೆಗಾರನೇ ಬೇಟೆಯಾಗಿದ್ದಾನೆ. ಆದ್ದರಿಂದ ಪಾಕಿಸ್ತಾನದ ಎರಡು ಮುಂಭಾಗಗಳ ಧಮಕಿ ಅದರ ಮೇಲೆಯೇ ಉಲ್ಟಾ ಬಿದ್ದಿದೆ. ತಾಲಿಬಾನ್ ಮತ್ತು ಇಸ್ರೇಲ್ನ ಈ ಒಡನಾಟ ಭಾರತಕ್ಕೆ ಎಷ್ಟು ದೊಡ್ಡ ಗೇಮ್ ಚೇಂಜರ್ ಅಂದ್ರೆ ಪಾಕಿಸ್ತಾನ ಈಗಲೂ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಧಮಕಿಯನ್ನು ನೀಡಬಹುದೇ ಮತ್ತು ಭಾರತದ ಬ್ರಹ್ಮೋಸ್ ಹಾಗೂ ಇತರ ಕ್ಷಿಪಣಿಗಳು ಪಾಕಿಸ್ತಾನದ ಪರಮಾಣು ಗರ್ವವನ್ನ ಹೇಗೆ ಛಿದ್ರಗೊಳಿಸುತ್ತೆ. ದೆಹಲಿ ಸ್ಫೋಟದ ನಂತರ ಭಾರತದಲ್ಲಿ ತನಿಖೆ ಶುರುವಾಗುತ್ತಿದ್ದಂತೆ ಇದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ನಾವು ಕೊಡುವ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ದೆಹಲಿ ಸ್ಫೋಟದ ನಂತರ ಭಾರತದಲ್ಲಿ ತನಿಖೆ ಶುರುವಾಗುತ್ತಿದ್ದಂತೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ತಮ್ಮ ಸೇನೆಯ ಸಾಮರ್ಥ್ಯಕ್ಕಿಂತ ಉದ್ದವಾದ ನಾಲಿಗೆಯನ್ನು ತೆರೆದ್ರು. ಅವರು ಹೇಳಿದ್ರು, ಪಾಕಿಸ್ತಾನ ಎರಡು ಕಡೆಯಲ್ಲೂ ಯುದ್ಧವನ್ನ ನಡೆಸಲು ಸಿದ್ಧವಾಗಿದೆ. ಮೊದಲ ಮುಂಭಾಗ ಭಾರತದ ಕಡೆಗೆ ಮತ್ತು ಎರಡನೇ ಮುಂಭಾಗ ಅಫ್ಘಾನಿಸ್ತಾನದ ಕಡೆ. ಅಂದರೆ ಒಂದೇ ಸಮಯದಲ್ಲಿ ಅವರು ಇಬ್ಬರೊಂದಿಗೆ ಎದುರಾಗುವ ಧೈರ್ಯವನ್ನ ತೋರಿಸ್ತಾ ಇದ್ದಾರೆ. ಈ ಹೇಳಿಕೆಯನ್ನ ಆ ದೇಶದ ರಕ್ಷಣಾ ಸಚಿವ ನೀಡಿದ್ದಾರೆ. ಅದರ ಸ್ವಂತ ರಾಜಧಾನಿ ಇಸ್ಲಾಮಾಬಾದ್ನ ನ್ಯಾಯಾಲಯದ ಪರಿಸರದಲ್ಲಿ ಸ್ಫೋಟಗಳು ನಡೆಯುತ್ತವೆ ಹಾಗೂ ಟಿಟಿಪಿ ಬಹಿರಂಗವಾಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದೆ. ಆದ್ರೆ ಪಾಕಿಸ್ತಾನದ ಹಳೆಯ ಅಭ್ಯಾಸವಿದು. ಮನೆಯಲ್ಲಿ ಬಿದ್ದಿರುವ ಬೆಂಕಿಗೆ ನೆರೆಹೊರೆಯವರ ಮೇಲೆ ಆರೋಪ ಹೊರಿಸುವುದು. ಖ್ವಾಜಾ ಆಸಿಫ್ ಇಲ್ಲಿಯವರೆಗೆ ಹೇಳಿದ್ರು, ದೆಹಲಿಯ ಸ್ಫೋಟ ನಿನ್ನೆವರೆಗೂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿತ್ತು. ಈಗ ಭಾರತ ಇದನ್ನ ವಿದೇಶಿ ಸಂಚು ಎಂದು ಹೇಳುತ್ತಿದೆ. ಈ ಹೇಳಿಕೆಗಳು ವಾಸ್ತವದಲ್ಲಿ ಪಾಕಿಸ್ತಾನದ ಭಯ. ಅವರಿಗೆ ಗೊತ್ತು, ಪಹಲ್ಗಾಮ್ನ ನಂತರ ಆಪರೇಷನ್ ಸಿಂಧೂರ್ ನಡೆದಿತ್ತು ಮತ್ತು ಈಗ ದೆಹಲಿಯ ಸ್ಫೋಟದ ನಂತರ PM ಮೋದಿ ಅವರ ಆ ಇಂಗ್ಲಿಷ್ ಅಲ್ಟಿಮೇಟಮ್, ವಿ ವಿಲ್ ಪರ್ಸ್ಯೂ ದೆಮ್ ಟು ದಿ ಎಂಡ್ಸ್ ಆಫ್ ದಿ ಅರ್ತ್, ಇದು ಸ್ಪಷ್ಟ ಸಂಕೇತ. ಭಾರತ ಈ ಬಾರಿ ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ. ಪಾಕಿಸ್ತಾನಕ್ಕೆ ಭಯ ಇದೆ, ಆಪರೇಷನ್ ಸಿಂಧೂರ್ 2ರ ಕೌಂಟೌನ್ ಶುರುವಾಗಲಿದೆ ಅಂತ. ಆದ್ದರಿಂದ ಅವರು ವಿಕ್ಟಿಮ್ ಕಾರ್ಡ್ ಅನ್ನ ಆಡಿ ಯುದ್ಧಕ್ಕೆ ಸಿದ್ಧ ಎಂಬ ನಕಲಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆದರೆ ಅವರು ಮರ್ತಿದ್ದಾರೆ, 2025ರ ಭಾರತ ಉತ್ತರ ನೀಡಲು ಯಾರಿಂದಲೂ ಅನುಮತಿ ಕೇಳೋದಿಲ್ಲ. ಈ ಎರಡು ಮುಂಭಾಗಗಳ ಧಮಕಿ ಅವರ ಮೇಲೆ ಉಲ್ಟಾ ಬೀಳಲಿದೆ. ಇದೇ ಈ ಕಥೆಯ ಅತ್ಯಂತ ದೊಡ್ಡ ಟ್ವಿಸ್ಟ್. ಭಾರತ ಮೌನವಾಗಿ ತನ್ನ ಕೂಟನೀತಿಯ ಚಕ್ರವ್ಯೂಹವನ್ನ ತಯಾರಿಸಿತ್ತು. ಮೊದಲ ಆಘಾತ ಭಾರತದ ಅತ್ಯಂತ ವಿಶ್ವಾಸಾರ್ಹ ಸಹಾಯಕ ಇಸ್ರೇಲ್ ಒಂದು ಹೆಜ್ಜೆ ಮುಂದೆ ಹಾಕಿತು. ದೆಹಲಿ ಸ್ಫೋಟದ ನಂತರ ಇಸ್ರೇಲ್ ಭಾರತಕ್ಕಾಗಿ ಬೆಂಬಲ ನೀಡಿದ್ದು ಮಾತ್ರವಲ್ಲದೆ ಒಂದು ರಕ್ಷಣಾ ಒಪ್ಪಂದಕ್ಕೆ ಹಸಿರು ಸಂಕೇತ ನೀಡಿತು. ಅದು ಪಾಕಿಸ್ತಾನ ಹಾಗೂ ಚೀನಾಗೆ ಕೆಟ್ಟ ಕನಸುಗಳಂತೆ. ಜೆರುಸಲೆಂ ಪೋಸ್ಟ್ ನ ವರದಿಯ ಪ್ರಕಾರ ಭಾರತೀಯ ರಕ್ಷಣಾ ಸಚಿವಾಲಯದ ಉನ್ನತ ಮಟ್ಟದ ಪ್ರತಿನಿಧಿ ತಂಡ ರಹಸ್ಯವಾಗಿ ಇಸ್ರೇಲ್ಗೆ ತಲುಪಿ ದೊಡ್ಡ MOU ಮೇಲೆ ಸಹಿ
ಹಾಕಿ ಹಿಂತಿರುಗಿತು. ಈ ಒಪ್ಪಂದದ ಅಡಿ ಇಸ್ರೇಲ್ ಭಾರತಕ್ಕೆ 3 ಅತ್ಯಂತ ಮಾರಕ ಕ್ಷಿಪಣಿಗಳನ್ನ ಒಪ್ಪಿಸಲಿದೆ ಮತ್ತು ಅವುಗಳನ್ನ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲಿ ತಯಾರಿಸುವ ತಂತ್ರಜ್ಞಾನವನ್ನ ನೀಡಲಿದೆ. ಇದರಲ್ಲಿ ಸೇರಿವೆ IAI ಏರ್ ಲೋರಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ರಫೇಲ್ ಅಡ್ವಾನ್ಸ್ಡ್ ಸಿಸ್ಟಮ್ ನ ಐಸ್ ಬ್ರೇಕರ್ ಕ್ರೂಸ್ ಕ್ಷಿಪಣಿ. ಇದು 300 ಕಿಲೋಮೀಟರ್ ತನಕ ದಾಳಿ ಮಾಡಬಲ್ಲದು. ಇದು ಭೂಮಿ ಮತ್ತು ಸಮುದ್ರ ಎರಡರಲ್ಲಿಯೂ ಇರುವ ಗುರಿಯನ್ನ ನಾಶಪಡಿಸಬಹುದು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ನಲ್ಲಿಯೂ ತನ್ನ ಗುರಿಯನ್ನ ಹುಡುಕಿ ಕೊಲ್ಲುತ್ತದೆ. ಆದ್ರೆ ನಿಜವಾದ ಭೂಕಂಪ ಪಾಕಿಸ್ತಾನದ ಪಶ್ಚಿಮ ಗಡಿಯಾದ ಅಂದ್ರೆ ಅಫ್ಘಾನಿಸ್ತಾನದಿಂದ ಸುದ್ದಿ ಬಂದಾಗ ತಾಲಿಬಾನ್ ಯಾರು ನಿರೀಕ್ಷಿಸದನ್ನ ಮಾಡಿ ತೋರಿಸ್ತು. ಸಂದೇಶ ಸ್ಪಷ್ಟವಾಗಿದೆ. ಆಪರೇಷನ್ ಸಿಂಧೂರ್ 2 ನಡೆದ್ರೆ ಅವರು ಪಶ್ಚಿಮ ಭಾಗದಲ್ಲಿ ಪಾಕಿಸ್ತಾನವನ್ನ ಹೇಗೆ ತೊಡಗಿಸಿಕೊಳ್ತಾರಂದ್ರೆ ಅದರ ಸೇನೆಗೆ ಚಲಿಸುವ ಅವಕಾಶವೂ ಸಿಗದು. ಇದು ಭಾರತದ ಅತ್ಯಂತ ದೊಡ್ಡ ಕೂಟನೀತಿಕ ಗೆಲುವು. ಈಗ ಪಾಕಿಸ್ತಾನ ನಿಜವಾಗಿ 2 ಮುಂಭಾಗಗಳಲ್ಲಿ ಸಿಲುಕಿದೆ. ಈಗ ಯಾವುದೇ ದೇಶ ಪ್ರತಿ ಮುಂಭಾಗದಲ್ಲಿ ಸುತ್ತುವರಿಯಲ್ಪಟ್ಟಾಗ ಅದು ತನ್ನ ಕೊನೆಯ ಅತ್ಯಂತ ಘೋರ ಪತ್ತೆಯನ್ನ ಆಡುತ್ತದೆ ಮತ್ತು ಪಾಕಿಸ್ತಾನದ ಸಂದರ್ಭದಲ್ಲಿ ಅದು ಅದರ ಪರಮಾಣು ಧಮಕಿ. ಕಳೆದ 70 ವರ್ಷಗಳಿಂದ ಪಾಕಿಸ್ತಾನ ಈ ಒಂದು ಆಟಂ ಬಾಂಬ್ ನ ಧಮಕಿ ಮೇಲೆ ಬ್ಲಾಕ್ ಮೇಲ್ ಮಾಡುತ್ತಾ ಬಂದಿದೆ. ಅದಕ್ಕೆ ಗೊತ್ತು, ಸಾಮಾನ್ಯ ಯುದ್ಧದಲ್ಲಿ ಅದು 7 ದಿನಗಳು ಕೂಡ ನಿಲ್ಲಲಾರದು. ಆದ್ದರಿಂದ ಪ್ರತಿ ವಿಷಯದಲ್ಲೂ ನಾವು ಪರಮಾಣು ಸಂಪನ್ನ ದೇಶ ಎಂದು ಯಾವಾಗ್ಲೂ ಹೇಳಿಕೊಳ್ಳುತ್ತೆ. ಆದ್ರೆ 2025ರ ಭಾರತ ಈ ಪರಮಾಣು ಬ್ಲಾಕ್ ಮೇಲಿಂಗ್ ನ ತೊಡೆದು ಹಾಕುವಿಕೆಯನ್ನ ಕಂಡು ಹಿಡಿದಿದೆ. ಭಾರತದ ರಣನೀತಿ ಸ್ಪಷ್ಟವಾಗಿದೆ. ಯುದ್ಧವನ್ನ ಆ ಮಟ್ಟಕ್ಕೆ ಹೋಗಲು ಬಿಡದಿರುವುದು, ಮೊದಲ ರೌಂಡ್ ನಲ್ಲಿಯೇ ನಾಕ್ಔಟ್ ಮಾಡುವುದು ಮತ್ತು ಈ ಕೆಲಸವನ್ನ ಭಾರತ ಕ್ಷಿಪಣಿಗಳು ಮಾಡುತ್ತವೆ. ಇದನ್ನ ಪ್ರೀವ್ ಸ್ಟ್ರೈಕ್ ಎಂದು ಕರೀತಾರೆ. ಅಂದರೆ ಶತ್ರು ಯೋಚಿಸುವ ಮೊದಲೇ ಅದರ ಬೆನ್ನುಮೂಳೆಯನ್ನ ಮುರಿಯುವುದು. ಭಾರತದ ಯೋಜನೆ ಸರಳ. ಮೊದಲು ಬ್ರಹ್ಮೋಸ್, ಜಗತ್ತಿನ ಅತ್ಯಂತ ವೇಗದ ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿ. ಇದು ತುಂಬಾನೇ ವೇಗವಾಗಿ ಬರುತ್ತದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಕಣ್ಣು ಮಿಟುಕಿಸುವ ಅವಕಾಶವೂ ಸಿಗದು. ಭಾರತ ಒಟ್ಟಿಗೆ 106 ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಹಾರಿಸಿ ಪಾಕಿಸ್ತಾನದ ರೇಡರ್ ಸ್ಟೇಷನ್ಗಳು, ಕ್ಷಿಪಣಿ ಲಾಂಚ್ ಪ್ಯಾಡ್ಗಳು ಮತ್ತು ಕಮಾಂಡ್ ಸೆಂಟರ್ ಗಳನ್ನ ಮೊದಲ 30 ನಿಮಿಷಗಳಲ್ಲಿಯೇ ಮಣ್ಣು ಮಾಡಬಹುದು. ಇದರ ನಂತರ ಶೌರ್ಯ ಮತ್ತು ಪ್ರಬಲ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಖ್ಯೆ ಬರುತ್ತೆ. ಇದು ರೇಡರ್ ನ ಹಿಡಿತದಿಂದ ಹೊರಗಿದ್ದು ಪಾಕಿಸ್ತಾನದ ಪರಮಾಣು ತಾಣಗಳನ್ನ ಬೂದಿಯಾಗಿಸುತ್ತೆ. ಭಾರತದ ಕ್ಷಿಪಣಿ ಸ್ವಾರ್ಮಿಂಗ್ ರಣನೀತಿಯಿಂದ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳು ಲಾಂಚ್ ಆಗುವ ಮೊದಲೇ ನಾಶವಾದಾಗ ಅದಕ್ಕೆ ಆ ಪರಮಾಣು ಬಟನ್ ಒತ್ತುವ ಧೈರ್ಯ ಅಥವಾ ಶಕ್ತಿ ಎರಡೂ ಕೂಡ ಇರೋದಿಲ್ಲ. ಕ್ಷಿಪಣಿಗಳು ತಮ್ಮ ಕೆಲಸ ಮುಗಿಸಿದಾಗ ಮತ್ತು ಶತ್ರುವಿನ ಆಕಾಶ ಸ್ವಚ್ಛವಾದಾಗ ನಿಜವಾದ ವೈಮಾನಿಕ ಆಟ ಆರಂಭವಾಗುತ್ತೆ. ಈ ಯುದ್ಧವನ್ನ ಭಾರತದ 6 ಆಕಾಶ ಶಿಕಾರಿಗಳು ಹೋರಾಡುತ್ತವೆ. ಅದು ಪಾಕಿಸ್ತಾನ, ಟರ್ಕಿ ಮತ್ತು ಚೀನಾ 3ರ ಮೇಲೆ ಬಾರಿ ಬೀಳುತ್ತೆ. ನಂಬರ್ 1 ರಫೇಲ್. ಇದು ಭಾರತೀಯ ವಾಯುಸೇನೆಯ ಬ್ರಹ್ಮಾಸ್ತ್ರ. 4.5 ಪೀಳಿಗೆಯ ಈ ವಿಮಾನ ಓಮ್ನಿ ರೋಲ್ ಫೈಟರ್. ಇದರ ಮೀಟಿಯರ್ ಕ್ಷಿಪಣಿ 150 ಕಿಲೋಮೀಟರ್ ದೂರದಿಂದಲೇ ಶತ್ರುವಿನ ಹಡಗನ್ನ ಕೆಡವಬಹುದು. ಅಂದರೆ ಪಾಕಿಸ್ತಾನಿ F-16 ಗೆ ಗೊತ್ತೇ ಆಗದು ಅದನ್ನ ಯಾರು ಮತ್ತು ಎಲ್ಲಿಂದ ಹೊಡೆದರು ಎಂದು. ನಂಬರ್ 2 ಸುಖೈ 30 MKI. ಇದು ವಾಯುಸೇನೆಯ ಬಾಹುಬಲಿ. ಇದರ ವ್ಯಾಪ್ತಿ ಮತ್ತು ಶಸ್ತ್ರಾಸ್ತ್ರಗಳನ್ನ ಒತ್ತೊಯ್ಯುವ ಸಾಮರ್ಥ್ಯ ಅಪ್ರತಿಮ. ಈ ವಿಮಾನ ಬ್ರಹ್ಮೋಸ್ ಕ್ಷಿಪಣಿಯ ಏರ್ ಲಾಂಚರ್ ಆವೃತ್ತಿಯನ್ನ ಒತ್ತೊಯ್ಯಬಹುದು. ಯೋಚಿಸಿ, ಒಂದು ವಿಮಾನ 3000 ಕಿಲೋಮೀಟರ್ ದೂರ ಹೋಗಿ 2500 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಬ್ರಹ್ಮೋಸ್ ಹಾರಿಸಬಹುದು. ನಂಬರ್ 3 ತೇಜಸ್ MK-1A. ಇದು ಭಾರತದ ಸ್ವದೇಶಿ ಗೌರವ. ತೂಕದಲ್ಲಿ ಹಗುರ ಆದ್ರೆ ಶಕ್ತಿಯಲ್ಲಿ ಭಯಂಕರ. ಈ ಸಣ್ಣ ಪ್ಯಾಕೆಟ್ ಡೈನಾಮೈಟ್ ಪಾಕಿಸ್ತಾನಿಯ JF-17 ಗೆ ಪ್ರತಿ ವಿಷಯದಲ್ಲಿಯೂ ಮೀರಿಸುತ್ತೆ. ಇದರ ವೇಗ ಮತ್ತು ಪ್ಲೇ ಬೈ ವೈರ್ ಸಿಸ್ಟಮ್ ಇದನ್ನ ಡಾಗ್ ಫೈಟ್ ನ ರಾಜ ಮಾಡುತ್ತೆ. ನಂಬರ್ 4 ಮಿರಾಜ್ 2000. ಇದು ಆ ವಜ್ರ. ಇದು ಬಾಗಲ್ಕೋಟ್ ನಲ್ಲಿ ತನ್ನ ಕಾರ್ಯವನ್ನ ತೋರಿಸ್ತು. ತನ್ನ ನಿಖರತೆ ಮತ್ತು ಸ್ಪೈನ್ 2000 ನಂತಹ ಬಾಂಬ್ಗಳೊಂದಿಗೆ ಸಜ್ಜಿತವಾಗಿ ಈ ವಿಮಾನ ಶತ್ರುವಿನ ಮನೆಯಲ್ಲಿ ನುಗ್ಗಿ ಅದರ ಅತ್ಯಂತ ಬಲವಾದ ಬಂಕರ್ ಗಳನ್ನ ಸ್ಮಶಾನವನ್ನಾಗಿಸುವ ಧೈರ್ಯವನ್ನ ಹೊಂದಿದೆ. ನಂಬರ್ 5 MiG-29. ಹದ್ದಿನ ಹೆಸರಿನಲ್ಲಿ ಪ್ರಸಿದ್ಧವಾದ ಈ ವಿಮಾನ ಭಾರತದ ವಿಶ್ವಾಸಾರ್ಹ ಏರ್ ಡಿಫೆನ್ಸ್ ನ ಗಾರ್ಡ್. ಇದನ್ನ ಇತ್ತೀಚೆಗೆ ಅಪ್ಗ್ರೇಡ್ ಕೂಡ ಮಾಡಲಾಗಿದೆ. ಇದು ರಫೇಲ್ ಮತ್ತು ಸುಖೋಯಿಗಳೊಂದಿಗೆ ಸೇರಿ ಆಕಾಶದ ಮೇಲೆ ಭಾರತದ ಹಿಡಿತವನ್ನ ದೃಢಪಡಿಸುತ್ತೆ. AMCA ಅಡ್ವಾನ್ಸ್ಡ್ ಮೀಡಿಯಂ ಕಾಂಪ್ಯಾಕ್ಟ್ ಏರ್ ಕ್ರಾಫ್ಟ್. ಇದು ಭಾರತದ ಭವಿಷ್ಯ. ಒಂದು 5ನೇ ಪೀಳಿಗೆಯ ಸ್ಟೆಲ್ತ್ ಫೈಟರ್. ಇದು ರೇಡಾರ್ ನ ಹಿಡಿತಕ್ಕೆ ಬರುವುದಿಲ್ಲ, ಆದರೂ ಇದು ಇನ್ನೂ ಅಭಿವೃದ್ಧಿಯಲ್ಲಿದೆ. ಆದ್ರೆ ಇದರ ಪ್ರೋಟೋಟೈಪ್ ನ ಯಶಸ್ಸೇ ಚೀನಾ ಮತ್ತು ಪಾಕಿಸ್ತಾನದ ನಿದ್ರೆಯನ್ನ ಕೆಡಿಸಿದೆ. ಇದು ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ. ಆದ್ದರಿಂದ ಪ್ರಶ್ನೆ ಏನಂದ್ರೆ, ಭಾರತೀಯ ವಾಯುಸೇನೆ ಈ ಯುದ್ಧವನ್ನ ಹೇಗೆ ಗೆಲ್ಲುತ್ತದೆ? ಪಾಯಿಂಟ್ ಟು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಭಾರತ ತನ್ನ ಉಪಗ್ರಹಗಳು ಮತ್ತು ಇಸ್ರೇಲಿ ಹೆರಾನ್ ಡ್ರೋನ್ ಗಳ ಮೂಲಕ ಪಾಕಿಸ್ತಾನದ ಪ್ರತಿ ಇಂಚನ್ನು 24
24 ಗಂಟೆಗಳ ಕಾಲ ಕಣ್ಗಾವಲು ಇಡುತ್ತೆ. ಶತ್ರು ತನ್ನ F-16 ಅನ್ನ ಎಲ್ಲಿ ಅಡಗಿಸ್ತಾ ಇದೆ ಪ್ರತಿಯೊಂದನ್ನು ಲೈವ್ ಅಲ್ಲಿ ನೋಡಲಾಗುತ್ತೆ. ಪಾಯಿಂಟ್ ಟು ಪಾಯಿಂಟ್ ಮೊದಲ ಹೊಡೆತ. ಯುದ್ಧ ಪ್ರಾರಂಭವಾದ ತಕ್ಷಣ ಭಾರತದ ಬ್ರಹ್ಮೋಸ್, ಪ್ರಲಯ ಮತ್ತು ಐಸ್ ಬ್ರೇಕರ್ ಕ್ಷಿಪಣಿಗಳು ಒಟ್ಟಿಗೆ ಲಾಂಚ್ ಆಗುತ್ತವೆ. ಇದು ಪಾಕಿಸ್ತಾನದ ರೇಡಾರ್, ಏರ್ ಬೇಸ್ ಮತ್ತು ಸಂವಹನ ಹೆಡ್ ಕ್ವಾರ್ಟರ್ ಗಳನ್ನ ಮೊದಲ 30 ನಿಮಿಷಗಳಲ್ಲಿಯೇ ಕುರುಡು, ಕಿವಿಡು ಮತ್ತು ಕುಂಟಿ ಮಾಡುತ್ತೆ. ಪಾಯಿಂಟ್ ನಂಬರ್ 3, ವೈಮಾನಿಕ ಪ್ರಾಬಲ್ಯ. ಇದರ ನಂತರ ರಫೇಲ್ ಮತ್ತು ಸುಖೋಯ್ 30 MKI ಆಕಾಶದಲ್ಲಿ ಇಳಿಯುತ್ತೆ. ಅವರ ಉದ್ದೇಶ ನೋ ಫ್ಲೈ ಜೋನ್ ಮಾಡುವುದು. S-400 ಡಿಫೆನ್ಸ್ ಸಿಸ್ಟಮ್ ಭೂಮಿಯಿಂದಲೇ ಪಾಕಿಸ್ತಾನಿ ವಿಮಾನಗಳನ್ನ 150 ರಿಂದ 200 ಕಿಲೋಮೀಟರ್ ದೂರದಲ್ಲಿಯೇ ಸದೆ ಬಡಿಯುತ್ತೆ ಮತ್ತು ಯಾರಾದ್ರೂ ಸಮೀಪಕ್ಕೆ ಬರುವ ಧೈರ್ಯ ಮಾಡಿದ್ರೆ ರಫೇಲ್ ನ ಮೀಟಿಯರ್ ಕ್ಷಿಪಣಿ ನಾಶಪಡಿಸುತ್ತೆ. ಪಾಯಿಂಟ್ ನಂಬರ್ 4, ಡೀಲ್ ಸ್ಟ್ರೈಕ್. ಆಕಾಶ ಸ್ವಚ್ಛವಾದಾಗ ಮಿರಾಜ್ 2000 ಮತ್ತು ತೇಜಸ್ ಶತ್ರುವಿನ ಪ್ರದೇಶದೊಳಗೆ ಆಳಕ್ಕೆ ಹೋಗಿ ಅವರ ಸೇನೆಯ ತಾಣಗಳು, ಸೇತುವೆಗಳು ಮತ್ತು ಸರಬರಾಜು ಸಾಲುಗಳನ್ನ ಕಡಿಯುತ್ತದೆ. ಪಾಯಿಂಟ್ ನಂಬರ್ 5, ಎರಡೂ ಬದಿಯ ಸುತ್ತುವರಿ. ಭಾರತ ಪೂರ್ವ ಭಾಗದಲ್ಲಿ ಇದೆಲ್ಲ ಮಾಡ್ತಾ ಇರುವಾಗ ನಿಖರವಾಗಿ ಅದೇ ಸಮಯದಲ್ಲಿ ಪಶ್ಚಿಮ ಭಾಗದಲ್ಲಿ ತಾಲಿಬಾನ್ ಪಾಕಿಸ್ತಾನದ ಸೇನೆಯನ್ನ ತೊಡಗಿಸಿಕೊಂಡು ಇಡುತ್ತೆ. ಇದರಿಂದ ಪಾಕಿಸ್ತಾನ ತನ್ನ ಫೌಜನ್ನ ಈಸ್ಟ್ಗೆ ತರಲಾರದು ಅಥವಾ ವೆಸ್ಟ್ ನಲ್ಲಿ ಉಳಿಸಲಾರದು. ಇದು ಕೇವಲ ಒಂದು ಯುದ್ಧದ ತಯಾರಿ ಅಲ್ಲ, ಇದು ಒಂದು ಸರ್ಜಿಕಲ್ ಆಪರೇಷನ್ ನ ಮಹಾ ಯೋಜನೆ. ಇದು ಹೊಸ ಭಾರತದ ಆ ಶಕ್ತಿ. ಅದು ಶತ್ರುವಿಗೆ ಉತ್ತರ ನೀಡಲು ದಿನಾಂಕ ಅಥವಾ ಸಮಯ ನೋಡೋದಿಲ್ಲ, ಬದಲಿಗೆ ಶತ್ರುವಿನ ತಪ್ಪಿಗೆ ಕಾಯುತ್ತೆ. ಪಾಕಿಸ್ತಾನ ದೆಹಲಿಯಲ್ಲಿ ಯಾವಾಗ ಚಿಗುರನ್ನ ಹಚ್ಚಲು ಪ್ರಯತ್ನಿಸ್ತೋ ಅದು ಬಹುಶಃ ಮರ್ತಿದೆ. ಗಾಳಿಯ ದಿಕ್ಕು ಈಗ ಬದಲಾಗಿದೆ ಮತ್ತು ಈ ಬೆಂಕಿ ಈಗ ಅದರ ಸ್ವಂತ ಮನೆಯನ್ನೇ ಸುಡುವುದು. ನಿಮ್ಗೇನು ಭಾಸವಾಗುತ್ತೆ? ಪಾಕಿಸ್ತಾನದ 2 ಮುಂಭಾಗಗಳ ಧಮಕಿ ಅದರ ಮೇಲೆ ಉಲ್ಟಾ ಬಿದ್ದಿದೆಯೇ ಮತ್ತು ಭಾರತಕ್ಕೆ ಈ ಬಾರಿ ಆಪರೇಷನ್ ಸಿಂಧೂರ್ 2 ಗಿಂತಲೂ ದೊಡ್ಡ ಮತ್ತು ನಿರ್ಣಾಯಕ ಹೆಜ್ಜೆ ಎತ್ತಬೇಕೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.